ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಬ್ಲಶ್ ಬ್ಯೂಟಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗವೇಣಿ. ಸೊ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರಬಹುದು ಇವತ್ತಿನ ಟಾಪಿಕ್ ಏನಿದೆ ಅಂತ. 10 ಮಿನಿಟ್ಸಲ್ಲಿ ಮೇಕಪ್. 10 ಮಿನಿಟ್ಸಲ್ಲಿ ಮೇಕಪ್ ಅಂದರೆ ತುಂಬ ಮೇಕಪ್ ಇರುತ್ತೆ. ಸೊ ಲೈಕ್ ನಿಮ್ಮ ಒಂದು ಕಾಸ್ಟ್ಯೂಮ್ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ನೀವು ಯಾವ ಥರ ಔಟ್ಫಿಟ್ ಹಾಕೋತಿರೋ ಆ ಥರದ ಮೇಲೆ ನಿಮ್ಮ ಮೇಕಪ್ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ನೀವು ಸಾರಿ ಹಾಕೊಂಡ್ರೆ ಟ್ರೆಡಿಷನಲ್ ಲುಕ್ಕಲ್ಲಿ ಮೇಕಪ್ ಆಗ್ಬೋದು. ನೆಕ್ಸ್ಟ್ ಡ್ರೆಸ್ ಹಾಕೊಂಡ್ರೆ ಪಾರ್ಟಿ ವೇರ್ ಹಾಕೊಂಡ್ರೆ ಪಾರ್ಟಿ ಲೈಕ್ ಮೇಕಪ್ ಆಗ್ಬೋದು. ಇನ್ ಕೇಸ್ ಪ್ರೊಸೀಜರ್ ಗೊತ್ತಿರಬೇಕು, ಯಾವ ಥರ ಮೇಕಪ್ ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್. ಅಂದರೆ ಲೈಕ್ ಕನ್ಸಿಲರ್ ಆದಮೇಲೆ ಪ್ರೈಮರ್ ಆದಮೇಲೆ ಯಾವ ಥರ, ಪ್ರೈಮರ್ ಆದಮೇಲೆ ಫೌಂಡೇಶನ್ ಆದಮೇಲೆ ಈ ಥರ ಎಲ್ಲ ನಿಮ್ಮ ಬ್ಲಷ್ ಕೌಂಟೂರ್ ಎಲ್ಲ ಬರುತ್ತೆ. ಆ ಥರ ನೀಟಾಗಿ ಪ್ರಾಪರಾಗಿ ನಿಮ್ಗೇನಾದರೂ ಅದರ ಒಂದು ನಾಲೆಡ್ಜ್ ಇದ್ದರೆ ನೀಟಾಗಿ ಮೇಕಪ್ ಆಗ್ಬೋದು. ನೋ ವರೀಸ್. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಮಿಸ್ ಮ್ಯಾಚ್ ಮಾಡ್ಕೊಂಡ್ರೆ ಅಲ್ಲೇ ನಿಮ್ಗೆ ಏನಾಗುತ್ತೆ, ನೀವೇನಾದರೂ ಚೆನ್ನಾಗಿ ಆಲ್ರೆಡಿ ನೀವು ಚೆನ್ನಾಗಿರ್ತೀರ ನ್ಯಾಚುರಲ್ ಆಗಿ, ಮತ್ತೆ ನೀವು ಮೇಕಪ್ಪಿಂದ ನಿಮ್ಮ ಫೇಸ್ನ ಹಾಳು ಮಾಡ್ಕೊಂಡಿರ್ತೀರ. ತುಂಬ ಜನ ನಿಮಗೆ ಕಮೆಂಟ್ ಪಾಸ್ ಮಾಡ್ತಿರ್ಬೋದು, ನೀವು ಮೊದಲೇ ಚೆನ್ನಾಗಿದ್ದು ಇವಾಗೇನು ಆಫ್ಟರ್ ಲುಕ್ ಏನು ಚೆನ್ನಾಗಿಲ್ಲ ಮೇಕಪ್ ಆದಮೇಲೆ ಅಂತ ಹೇಳಿರ್ಬೋದು. ಬಿಕಾಸ್ ನೀವು ಮಾಡಿರುವಂಥ ಮಿಸ್ಟೇಕಿಂದ ಆ ಥರ ಆಗಿರುತ್ತೆ. ಇನ್ ಕೇಸ್ ನೀವು ನೀಟಾಗಿ ಪ್ರಾಪರಾಗಿ ಮೇಕಪ್ ಮಾಡಿ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಯಾರು ಅದು ಆ್ಯಕ್ಚುಲಿ ಪ್ರಾಪರ್ ಮೇಕಪ್ ಅಂದರೆ ಅದು ಪ್ರಾಪರಾಗಿ ಬ್ಲೆಂಡ್ ಆಗಿರುತ್ತೆ, ನಿಮ್ಮ ಸ್ಕಿನ್ ಟೋನ್ ಜೊತೆ ಅಬ್ಸರ್ವ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ತುಂಬ ಜನ ಕೇಳೋದಿಲ್ಲ ಮೇಕಪ್ ಲುಕ್ಕು, ಮೇಕಪ್ ಫೇಸ್ ಅಂತ. ಸೊ ನ್ಯಾಚುರಲ್ ಫ್ಲಾಲೆಸ್ ಲುಕ್ಕಲ್ಲಿ ಇರುತ್ತೆ. ಓಕೆ, ಸೊ ಇವತ್ತು ನಾನು ನಿಮಗೆ ವಿದಿನ್ 10 ಮಿನಿಟ್ಸ್, ಓಕೆ, 10 ಮಿನಿಟ್ಸಲ್ಲಿ ಯಾವ ಥರ ಒಂದು 10 ಮಿನಿಟ್ಸಲ್ಲಿ ಫಾಸ್ಟಾಗಿ ನೀವು ರೆಡಿ ಆಗಬೇಕು. ಲೈಕ್ ಈ ಥರ ಇನ್ನೂ ಟ್ರೆಡಿಷ್ನಲ್ ಅಂತ ಏನಿಲ್ಲ, ಒಂದು ಸಿಂಪಲ್ ಎಲಿಗೆಂಟ್ ಲುಕ್. ಓಕೆ, ಇವತ್ತು ನಾನು ತೋರಿಸೋದು ಸ್ಟಾರ್ಟ್. ಸೊ ಫಸ್ಟು ನೀವೇನು ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಫೇಸ್ನ ಸಿಟಿಎಮ್ ಮಾಡ್ಕೊಳ್ಳಿ. ಅಂದರೆ ಕ್ಲಿನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸರ್. ಇದು ಫಸ್ಟ್ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಸ್ಕಿನ್ ಅಲ್ಲಿ ಡೆಡ್ ಸ್ಕಿನ್ ಇರುತ್ತೆ, ನೆಕ್ಸ್ಟು ಡೆಡ್ ಸೆಲ್ಸ್ ಇರುತ್ತೆ, ಅದನ್ನೆಲ್ಲ ನೀವು ರಿಮೂವ್ ಮಾಡ್ಕೋಬೇಕು. ಅಂದರೆ ರಿಮೂವ್ ಮಾಡಿದ್ಮೇಲೆ ಮೇಕಪ್ ಚೆನ್ನಾಗಿ ಬರೋದು. ಓಕೆ, ಸೊ ಫಸ್ಟು ನಾನು ತೊಗೊಳ್ತಾ ಇರೋದು CTM ಮೆಥಡಲ್ಲಿ ವೆಟ್ ವೈಪ್ಸಿಂದ ನನ್ನ ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಓಕೆ, ಪ್ಲಮ್ ಫೇಸ್ ಮಿಸ್ಟನ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ಸ್ಕಿನ್ ತುಂಬ ಹೈಡ್ರೇಷನ್ ಆಗಿರಲಿ, ಅಂದರೆ ಫೇಸ್ ಹೈಡ್ರೇಷನ್ ಜಾಸ್ತಿ ಇದ್ದರೆ ಮೇಕಪ್ ನೀಟಾಗಿ ಅಬ್ಸರ್ವ್ ಆಗುತ್ತೆ ಫಾಸ್ಟಾಗಿ ಕೂಡ. ಇವಾಗ ನಾನು ಯೂಸ್ ಮಾಡ್ತಿರೋ ಅಂಥ ಮಾಯ್ಶ್ಚರೈಸರ್ ಬಂದುಬಿಟ್ಟು ಸೆಟಾಪಿಲ್. ಮತ್ತು ನಾರ್ಮಲ್, ಆಯಿಲಿ, ಸೆನ್ಸಿಟಿವ್ ಆ್ಯಂಡ್ ಕಾಂಬಿನೇಷನ್ ಎಲ್ಲ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗುವಂಥ ಮಾಯ್ಶ್ಚರೈಸರ್ನ ಸೆಟಾಪಿಲ್. ಸೊ ಬಜೆಟ್ ಫ್ರೆಂಡ್ಲಿ ಕೂಡ. ಸೊ ಮೆಬೆಲಿನ್ ಫಿಟ್ ಮೀ ಈ ಪ್ರೈಮರ್ನ ನಾನು ಇವಾಗ ಯುಟಿಲೈಸ್ ಮಾಡ್ತಿರೋದು. ಟೇಕ್ ಅ ಸ್ಮಾಲ್ ಅಮೌಂಟ್. ಸೊ ಇಷ್ಟು ಎನಫ್. ನಾನು ಯೂಸ್ ಮಾಡ್ತಿರೋ ಅಂಥ ಫೌಂಡೇಶನ್ ಬಂದುಬಿಟ್ಟು ಹುಡಾ ಬ್ಯೂಟಿ. ಸೊ ನನಗೇನು ಲೈಕ್ ಸ್ವಲ್ಪ ಡಾರ್ಕ್ ಸರ್ಕಲ್ ಆ್ಯಂಡ್ ಬ್ಲ್ಯಾಕ್, ನನಗೇನು ಪಿಗ್ಮೆಂಟೇಷನ್ ಜಾಸ್ತಿ ಇಲ್ಲ. ಸೊ ನಾನಿವಾಗ ಯೂಸ್ ಮಾಡ್ತಿರೋ ಅಂಥದ್ದು ಹುಡಾ ಬ್ಯೂಟಿ ಫೌಂಡೇಶನ್. ಬಿಕಾಸ್ ಇಸ್ ಹೈಲಿ ಕವರೇಜ್ ಇದೆ. ಕನ್ಸಿಲರ್ ಏನು ನನಗೆ ಅವಶ್ಯಕತೆ ಇಲ್ಲ. ಸೊ ನಾನು ಜಾಸ್ತಿ HD ಮೇಕಪ್ ಏನಾದರೂ ಆಗುವಾಗ ಮಾತ್ರ ನಾನು ಕನ್ಸಿಲರ್ ಯೂಟಿಲೈಸ್ ಮಾಡ್ತೀನಿ. ಸೊ ನಾರ್ಮಲ್ ಸಿಂಪಲ್ ಆಗಿ ಏನು ಮೇಕಪ್ಪಿಗೆ ನಾನು ಕನ್ಸಿಲರ್ ಯೂಸ್ ಮಾಡಲ್ಲ. ಹುಡಾ ಬ್ಯೂಟಿ ಫೌಂಡೇಶನ್ ಬಂದ್ಬಿಟ್ಟು ಜಾಸ್ತಿ ಹೈ ಕವರೇಜ್, ಅಂತೂ ತುಂಬ ಸಿಕ್ಕಾಪಟ್ಟೆ ಹೈ ಕವರೇಜ್. ಸೊ ನನ್ನ ಫೇವ್ರೇಟ್ ಕೂಡ ಅಂತಲೂ ಹೇಳ್ತೀನಿ ಇದನ್ನ. ಇದು ನನ್ನ ಒಂದು ಸ್ಕಿನ್ ಟೋನ್ ಮ್ಯಾಚಿಂಗ್ ಶೇಡ್ ಅಂತ ಹೇಳ್ಬೋದು. ಶೇಡ್ ಬಂದ್ಬಿಟ್ಟು ಬ್ರೌನ್ ಶುಗರ್. ಹುಡಾ ಬ್ಯೂಟಿಯಲ್ಲಿ ಬ್ರೌನ್ ಶುಗರ್ ನನ್ನ ಒಂದು ಸ್ಕಿನ್ ಟೋನ್ ಮ್ಯಾಚಿಂಗ್ ಇದು. ನಾನೇನಾದರೂ ಸಿಂಪಲ್ ಆಗಿ ಒಂದು 10 ಮಿನಿಟ್ಸ್ ಎಲ್ಲೋ ಒಂದು ಹೊರಗಡೆ ಹೋಗ್ತಾ ಇದ್ದೀನಿ, ಸಿಂಪಲ್ ಆಗಿ ಮೇಕಪ್ ಅಂದರೆ ಫೌಂಡೇಶನ್ಗೆ ನಾನೇನು ಬ್ಲೆಂಡರು ಬ್ರಷ್ ಯೂಸ್ ಮಾಡಲ್ಲ. ಸೊ ಕೈಲೇ ಬ್ಲೆಂಡ್ ಮಾಡ್ಕೋತೀನಿ. ಬಿಕಾಸ್ ಕೈಲಿ ಕೂಡ ನೀಟಾಗಿ ಬ್ಲೆಂಡ್ ಆಗುತ್ತೆ. ಬಿಕಾಸ್ ಕ್ಲೈಂಟ್ ಆ್ಯಂಡ್ ಬ್ರೈಡ್ ಏನಾದರೂ ನಾನು ಮೇಕಪ್ ಮಾಡೋ ಬ್ರಷ್ನ ಯುಟಿಲೈಸ್ ಮಾಡಬೇಕು. ಅವಾಗೆಲ್ಲ ನಾವು ಕೈಯಲ್ಲೆಲ್ಲ ಯುಟಿಲೈಸ್ ಮಾಡೋಕ್ಕೆ ಬ್ಲೆಂಡ್ ಮಾಡೋಕ್ಕಾಗಲ್ಲ. ಅದು ಪ್ರೊಫೆಷ್ನಲ್ ವರ್ಕ್ ಕೂಡ ಅನಿಸೋದಿಲ್ಲ. ನನಗೆ ನಾನು ಮಾಡ್ಕೊಳ್ಳೋವಾಗ ನಾನು ಕೈಲೇ ಮಾಡ್ತೀನಿ. ಸೊ ಈ ಬ್ರಷ್ ಬಂದುಬಿಟ್ಟು ಶುಗರ್ ಬ್ರ್ಯಾಂಡಿಂದು ಕಬುಕಿ ಬ್ರಷ್ ಅಂತ.
ಸೊ ನೆಕ್ ಕವರೇಜ್ಗೆ ಗೊತ್ತಿರ್ಬೋದು ಇಲ್ಲಿ ನನ್ನ ಒಂದು ಸೊ ಫೇಸ್ ಮೇಕಪ್ ಅಷ್ಟೇ ಅದಲ್ಲ, ನಮ್ಮ ನೆಕ್ ಕವರ್ ಕೂಡ ಮಾಡ್ಕೋಬೇಕು. ಬಿಕಾಸ್ ಫೇಸೇ ಬೇರೆ ನೆಕ್ ಕಲರ ಬೇರೆ ಆಗಿಬಿಟ್ರೆ ಅವಾಗ ನಾವು ಮೇಕಪ್ ಫೇಸ್ ಅಂತ ಜನ ಈಸಿಯಾಗಿ ರೆಕಗ್ನೈಸ್ ಮಾಡ್ತಾರೆ. ಸೊ ನಾನು ನೆಕ್ಕಿಗೂ ಸ್ಮಾಲ್ ಅಮೌಂಟ್ ಆಫ್ ಫೌಂಡೇಶನ್ ತೊಗೊಂಡಿದ್ದೀನಿ. ಒಂದು ನೀಟ್ ಸ್ಕಿನ್ ಟೋನ್ ಜೊತೆ ಅಬ್ಸರ್ವ್ ಆಗಲಿಕ್ಕೆ ನಾನು ಫೈನಲ್ ಆಗಿ ಬ್ಲೆಂಡರ್ನ ಯುಟಿಲೈಸ್ ಮಾಡ್ತೀನಿ. ಸೊ ನಾನು ಯೂಸ್ ಮಾಡುವಂಥದ್ದು ಮ್ಯಾಕ್ ಕಾಂಪ್ಯಾಕ್ಟ್. ನಾನು ಇವಾಗಲೂ ಇದನ್ನ ಜಾಸ್ತಿ ಯುಟಿಲೈಸ್ ಮಾಡೋದು. ಸೊ ಓಕೆ, ನನ್ನ ಒಂದು ಮ್ಯಾಕ್ ಕಾಂಪ್ಯಾಕ್ಟ್ ಕೂಡ ಮುಗಿಸಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇವಾಗ ಸೊ ಐಲೈನರ್ ಆ್ಯಂಡ್ ಬ್ರೋ ಪೆನ್ಸಿಲ್. ನೆಕ್ಸ್ಟು ನನ್ನ ಅನಸ್ಟೇಷಿಯಾ. ಎಲ್ಲರೂ ಕಾಮನ್ ಮಿಸ್ಟೇಕ್ ಮಾಡೋದೇನಂದ್ರೆ ಐಬ್ರೋ ಪೆನ್ಸಿಲಿಂಗ್ ಏನಾದರೂ ಮಾಡ್ಕೋತಿರ್ತೀರ ಅಂದರೆ ನಿಮ್ಮ ಐಬ್ರೋ ಲೈಟರ್ ಇರುತ್ತೆ, ಡಾರ್ಕರ್ ಶೇಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಮಿಸ್ಟೇಕ್ ಏನು ಮಾಡ್ತೀರಾ ಅಂದರೆ ನೀವು ಔಡಾಗ್ ಲುಕ್ ಅನ್ನೋದ್ರಲ್ಲಿ ನೀವು ಇಲ್ಲಿಂದ ಈ ಒಂದು ಸ್ಟಾರ್ಟಿಂಗಲ್ಲಿ ಟ್ರಾನ್ಸ್ಪರೆಂಟ್ ಇರುತ್ತೆ, ನಮಗೆ ಜಾಸ್ತಿ ಐಬ್ರೋಸ್ ಇರಲ್ಲ. ಸೊ ನಾವು ಅದನ್ನ ಬಿಡ್ಬೇಕು, ಅದನ್ನ ಜಾಸ್ತಿ ನಾವು ಅದನ್ನ ಟಚ್ ಮಾಡಬಾರ್ದು. ಲೈಕ್ ಇಲ್ಲಿಂದ ನಾವು ಯಾವಾಗಿದ್ರು ಕಲರ್ ಫೀಲಿಂಗ್ ಏನಿದ್ರು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಎಡ್ಜಿಗೆ ಬಂದ್ರೆ ನೀವು ಕಲರ್ ಇಲ್ಲಿಂದ ಮಾಡಿ, ಪ್ರಾಬ್ಲಮ್ ಇಲ್ಲ. ನೀವೇನಾದ್ರೂ ಬಂದು ಇಲ್ಲಿ ಸ್ಟಾರ್ಟಿಂಗ್ ಏನಾರ ಇಲ್ಲಿ ಬಂದು ಜಾಸ್ತಿ ಕಲರಿಂಗ್ ಕೊಟ್ರೆ ಆಡಾಗಿ ಕಾಣ್ತೀರಿ. ಬಿಕಾಸ್ ನೋಡೋರ್ಗು ತುಂಬಾ ಕೆಟ್ಟದಾಗ ಕಾಣಿಸುತ್ತೆ. ಆ ಥರ ಎಲ್ಲ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಇನ್ಮೇಲಿಂದ ಇಲ್ಲಿ ಏನೇ ಇದ್ರು ಜಸ್ಟ್ ಟ್ರಾನ್ಸ್ಪರೆಂಟ್ ಇರಲಿ, ಈ ಒಂದು ಏರಿಯಾದಲ್ಲಿ ಟ್ರಾನ್ಸ್ಪರೆಂಟ್ ಇರಲಿ ಯಾವಾಗಲೂ. ಇಲ್ಲಿ ಜಸ್ಟ್ ನಿಮ್ಗೆ ಏನಾದ್ರು ಒಂದು ಲೈನ್ ಬೇಕಿದ್ರೆ ಈ ತರ ಲೈನ್ ಮಾಡ್ಕೊಳ್ಳಿ ಅಷ್ಟೇ. ಈ ತರ ಜಸ್ಟ್ ಹಿಂಗೊಂದು ನೀಟಾಗಿ ಶೇಪಿಂಗ್ ಲೈನಿಂಗ್ ತಗೊಳ್ಳಿ. ಬಟ್ ಇಲ್ಲೇನು ಹೋಗ್ಬಿಟ್ಟು ಹಿಂಗ್ ಡಾರ್ಕರ್ ಶೇಡ್ ತಗೊಂಡು ಹಿಂಗ್ ಲೈಟ್ ಇದು ಕರೆಕ್ಟಾಗಿ ಇಲ್ಲೇ ಡಿಪ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಜಸ್ಟ್ ಟ್ರಾನ್ಸ್ಪರೆಂಟ್ ಕೊಟ್ಟು ಇಲ್ಲಿಂದ ನೀಟಾಗಿ ಬಂದ್ರೆ ನಿಮ್ಗೆ ಏನಾಗ್ತದೆ, ಹೈಬ್ರೋ ಲುಕ್ಕಿಂಗ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತದೆ. ನಿಮ್ಮ ಮೇಕಪ್ ಕೂಡ ನೀಟಾಗಿರುತ್ತೆ, ನಿಮ್ಮ ಫೇಸ್ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಓಕೆ, ಸೊ ನನ್ನ ಒಂದು ಐಬ್ರೋ ಶೇಡಿಂಗ್ ನಾನು ಇಷ್ಟ ಮಾಡೋದು ಜಾಸ್ತಿ. ಇವಾಗ ನಾನು ಬ್ಲೂ ಕಲರ್ ಐಲೈನರ್ ಹಾಕೊಳ್ಳೋದು. ಸೊ ನನ್ನ ಐಲೈನರ್ ಬಂದ್ಬಿಟ್ಟು ಬ್ಲಾಕ್ ಫೈನ್. ಇಷ್ಟು ಸಾಕು ಐಲೈನರ್. ನಾನು ಐಲೈನರ್ ಜಾಸ್ತಿ ದಪ್ಪ ಹಚ್ಚಿದ್ರೆ ನಾನು ಕಾಜಲ್ ಅಪ್ಲೈ ಮಾಡೋದಿಲ್ಲ, ಬಿಕಾಸ್ ಎರಡು ಲುಕ್ ಆಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿಪ್ಸ್ಟಿಕ್ ಹಾಕೊಳ್ಳೋಕ್ಕಿಂತ ಮುಂಚೆ ನಾನು ಏನಂದ್ರೆ, ಓಕೆ ಒಂದು ಸೆಕೆಂಡ್,
ಸೊ ಫಸ್ಟು ನಾವು ಲಿಪ್ಸ್ಟಿಕ್ ಹಾಕೊಳ್ಳೋಕೆ ಮುಂಚೆ ಡೈರೆಕ್ಟಾಗಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀರಾ. ಆ ಥರ ಏನಾಗ್ತದೆ ಅಂದರೆ ಲಾಂಗ್ ಲಾಸ್ಟಿಂಗ್ ಬರೋದು ಇಲ್ಲ. ನೆಕ್ಸ್ಟ್ ನೀಟಾಗಿ ಶೇಪ್ ಬರೋದಿಲ್ಲ. ನಿಮ್ಮ ಲಿಪ್ ಶೇಪ್ ಏನೋ ಇರುತ್ತೆ, ನೀವೇನೋ ಜಸ್ಟ್ ಹಿಂಗೆ ತೊಗೊಂಡು ಡೈರೆಕ್ಟ್ ಹಿಂಗೆ ಲಿಪ್ಸ್ಟಿಕ್ ಹಚ್ಕೊಂಡೋದ್ರೆ ಅಷ್ಟು ನಿಮ್ಮ ಲಿಪ್ಸ್ ಅಟ್ರಾಕ್ಟಿವ್ ಆಗಿರೋದಿಲ್ಲ. ನೀವೇನೋ ಲಿಪ್ಸ್ಟಿಕ್ ಹಚ್ಚೋಕ್ಕಿಂತ ಮುಂಚೆ ಏನು ಮಾಡಿರಿ ಅಂದರೆ ಫಸ್ಟ್ ಒಂದು ಲಿಪ್ ಲೈನರ್ ಸಿಗುತ್ತೆ. ಸೊ ಫಸ್ಟ್ ನೀವು ಲಿಪ್ ಲೈನರ್ ನೀಟಾಗಿ ಅಪ್ಲೈ ಮಾಡಿದ್ರೆ ಆಮೇಲೆ ನೀವು ಒಳಗಡೆ ಈಸಿಯಾಗಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಬೋದು. ನಿಮ್ಮ ಲಿಪ್ಸ್ ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ, ಅಟ್ರಾಕ್ಟಿವ್ ಆಗುತ್ತೆ, ಮೇಕಪ್ ನೀಟ್ ಅನಿಸುತ್ತೆ. ಸೊ ನೋಡೋರ್ಗು ಎಷ್ಟು ನೀಟಾಗಿ ಮೇಕಪ್ ಆಗಿದ್ದಾರಲ್ಲ ಅಂತ ಒಂದು ಫೀಲ್ ಬರುತ್ತೆ. ಫಸ್ಟ್ ನಾನು ಇವಾಗ ಅಪ್ಲೈ ಮಾಡ್ತೇನೆ ಲೈನರ್. ನಿಮ್ಮ ಶೇಪ್ ಏನಿದೆ ಅದೇ ಶೇಪೇ ತಗೊಳ್ಳಿ. ಓಕೆ, ಇವಾಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಲ್ಯಾಕ್ಮಿ ಅಬ್ಸಲ್ಯೂಟ್ ಲಿಪ್ ಪೇಂಟ್ ಇದು. ಲಿಪ್ ಲೈನರ್ ಕೊಟ್ಟಿನಿ. ಸೊ ನನಗೆ ಇವಾಗ ಶೇಪ್ ವೈಸ್ ಹಚ್ಕೋಬೇಕಂತೇನಿಲ್ಲ, ಜಸ್ಟ್ ಫಿಲ್ ಮಾಡ್ತಾ ಹೋಗ್ತೀನಿ ಇವಾಗ ಲಿಪ್ಸ್ಟಿಕ್ನ. ಓಕೆ, ಫೈನ್. ಇವಾಗ ಮಸ್ಕರ ಅಪ್ಲೈ ಮಾಡ್ತಿರೋದು ನಾನು. ಮಸ್ಕರದಲ್ಲಿ ಬ್ರ್ಯಾಂಡ್ ಬಂದ್ಬಿಟ್ಟು ಮೆಬೆಲಿನ್ ಕೊಲಾಸಾಲ್. ಹೊರಗಡೆ ಹೋಗ್ಬೇಕಾದ್ರೆ ನಂಗೆ ಸಿಂಪಲ್ ಮೇಕಪ್ ಅಂದರೆ ನಾನು ಇಷ್ಟೇ ಆಗೋದು. ಸೊ ಈ ಥರ ಒಂದು ನೀವು ಫಾಲೋ ಮಾಡ್ಕೋಬೋದು ನಿಮ್ಮ ರುಟೀನಲ್ಲಿ, ಫಾಸ್ಟಾಗಿ ಮೇಕಪ್ ಆದೆ ಅಂತ. ಸೊ ನೀವು ಕೂಡ ಆಗ್ಬೋದು. ನನ್ನೆಲ್ಲ ವಿಡಿಯೋಸ್ನ ಫಾಲೋ ಮಾಡಿ, ನೆಕ್ಸ್ಟ್ ನನ್ನ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ, ನಿಮಗೆ ಗೊತ್ತಾಗ್ತದೆ ಮೇಕಪ್ ನಾಲೆಜ್ ಬಗ್ಗೆ ಮತ್ತು ಪ್ರಾಡಕ್ಟ್ ಅಂತ. ಸೊ ತುಂಬ ಈಸಿ, ನಮಗೆ ಪ್ರೊಸೆಸರ್ ಮತ್ತು ಪ್ರಾಡಕ್ಟ್ ನಾಲೆಜ್ ಇದ್ದರೆ ನಾವು ಈಸಿಯಾಗಿ ಮೇಕಪ್ ಆಗ್ಬೋದು. ಸೊ ಮೇಕಪ್ ವರೀಸ್ ಏನೂ ಇರೋದಿಲ್ಲ. ಸೊ ನೆಕ್ಸ್ಟ್ ನಿಮಗೆ ಪ್ರಾಡಕ್ಟ್ ನಾಲೆಜ್ ಕೂಡ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಮೇಕಪ್ ನಾಲೆಜ್ ಬರುತ್ತೆ, ಯಾವ ಸ್ಟೆಪ್ಪಿಗೆ ಯಾವ ಥರ ಮೇಕಪ್ ಆಗ್ಬೋದು ಅಂತ. ಕಮೆಂಟ್ ಹಾಕಿರಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಏನೋ ಡೌಟ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ನೋಡ್ತಾ ಇರಿ, ನೆಕ್ಸ್ಟ್ ನನ್ನ ವಿಡಿಯೋಸ್ನೆಲ್ಲನೂ ವಾಚ್ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾಳೆ ಮತ್ತೆ ಬರುವ ಒಂದು ಬೇರೆ ಮೇಕಪ್ ಸ್ಟೈಲಲ್ಲಿ ನಾಳೆ ನಿಮಗೆ ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಹ್ಯಾಪಿ, ಲವ್ ಯು, ಬಾಯ್.